ಜಸ್ಟ್ ಇಮ್ಯಾಜಿನ್, ನೀವೊಂದು ಬಸ್ಸಿಗೆ ಹತ್ತಿರ, ಆದರೆ ಆ ಬಸ್ಸಿಂದ ಜೀವಂತವಾಗಿ ರಿಟರ್ನ್ ಮನೆಗೆ ಹೋಗೋಕ್ಕಾಗಲ್ಲ. ಹೇಗಿರುತ್ತೆ ಈ ಸಿಚುವೇಶನ್? ಇಂದು ನಾನು ನಿಮಗೆ ಅರ್ಧರಾತ್ರಿಯ ಬಸ್ ನಿಲ್ದಾಣ ಎಂಬ ಭಯಾನಕ ಕಥೆ ಹೇಳ್ತೇನೆ. ಈಗ ಕತೆ ಶುರು ಮಾಡೋ ಮೊದಲು ಇಂತಹ ಇನ್ನಷ್ಟು ಕನ್ನಡ ಹಾರರ್ ಕತೆಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈಗ ಕತೆಯೊಳಗೆ ಹೋಗೋಣ. ಒಂದು ಸಣ್ಣ ಹಳ್ಳಿ. ಆ ಹಳ್ಳಿಲಿ ಒಂದು ಹಳೆಯ ಬಸ್ ಸ್ಟ್ಯಾಂಡ್. 12 ಗಂಟೆ ಆದರೆ ಅಲ್ಲಿ ಯಾರೂ ನಿಲ್ತಿರ್ಲಿಲ್ಲ. ಯಾಕೆ ಅಂತ ಯಾರಿಗೂ ಕೂಡ ಗೊತ್ತಿರಲಿಲ್ಲ. ಒಂದು ದಿನ ರಾತ್ರಿ ಕಾಲೇಜ್ ಸ್ಟೂಡೆಂಟ್ ಅರ್ಜುನ್ ಬಸ್ ಮಿಸ್ ಮಾಡಿಕೊಂಡ. ಬೇರೆ ದಾರಿ ಇಲ್ಲದೆ ಅದೇ ಹಳೆ ಬಸ್ ಸ್ಟ್ಯಾಂಡಲ್ಲಿ ಬಸ್ಗೋಸ್ಕರ ಕಾಯಲು ನಿರ್ಧಾರ ಮಾಡ್ತಾನೆ. ಸಮಯ ನಿಧಾನವಾಗಿ ಕಳೆಯುತ್ತಿತ್ತು. ರಾತ್ರಿ 12 ಗಂಟೆ ಆಗುತ್ತಿದ್ದಂತೆ ಸುತ್ತಮುತ್ತ ವಿಚಿತ್ರ ಮೌನ ಆವರಿಸಿತು. ದೂರದ ಕತ್ತಲಿನಲ್ಲಿ 2 ಮುಸುಕಾದ ಹೆಡ್ಲೈಟ್ಗಳು ಕಾಣಿಸ್ಕೊಂಡ್ವು. ನಿಧಾನವಾಗಿ ಒಂದು ಹಳೆಯ ಬಸ್ ಅರ್ಜುನ್ ಮುಂದೆ ಬಂದು ನಿಂತಿತ್ತು. ಅದು ತುಂಬ ಹಳೆಯದಾಗಿತ್ತು. ಕಿಟಕಿಗಳು ಒಡೆದಿದ್ವು. ಬಸ್ ಪೂರ್ಣ ಬಣ್ಣ ಮಾಸಿತ್ತು. ಅರ್ಜುನ್ ಸ್ವಲ್ಪ ಭಯದಿಂದಲೇ ಬಸ್ ಒಳಗೆ ಕಾಲಿಟ್ಟ. ಬಾಗಿಲು ನಿಧಾನವಾಗಿ ಮುಚ್ಕೊಂಡಿತು. ಒಳಗೆ ಕೆಲವರು ಕುಳಿತಿದ್ರು, ಆದರೆ ಯಾರೂ ಮಾತಾಡ್ತಿರ್ಲಿಲ್ಲ. ಎಲ್ಲರೂ ತಲೆ ತಗ್ಗಿಸ್ಕೊಂಡೆ ಮೌನವಾಗಿ ಕುಳಿತಿದ್ರು. ಅಷ್ಟರಲ್ಲಿ ಒಬ್ಬ ವಯಸ್ಸಾದ ಕಂಡಕ್ಟರ್ ಅರ್ಜುನ್ ಹತ್ರ ಬಂದ. ಅವನ ಮುಖದಲ್ಲಿ ವಿಚಿತ್ರವಾದ ನಗು ಕಾಣಿಸ್ತಿತ್ತು. ಟಿಕೆಟ್ ಎಂದು ಕಂಡಕ್ಟರ್ ಕೈ ಚಾಚಿದ. ಅರ್ಜುನ್ ಹಣ ಕೊಟ್ಟ. ಆದರೆ ಕಂಡಕ್ಟರ್ ಹಳೆಯ ಹಳದಿ ಬಣ್ಣದ ಟಿಕೆಟ್ ಒಂದನ್ನು ಅವನ ಕೈಗಿಟ್ಟ. ನಂತರ ಕಂಡಕ್ಟರ್ ನಿಧಾನವಾಗಿ ಅರ್ಜುನ್ ಕಿವಿ ಹತ್ತಿರ ಬಂದು ಹೇಳಿದ, ಇಲ್ಲಿ ಹಣಕ್ಕೆ ಟಿಕೆಟ್ ಸಿಗೋದಿಲ್ಲ, ನೆನಪು ಕೊಟ್ಟರೆ ಸಾಕು. ಎದುರುಗಡೆ ಕುಳಿತಿದ್ದ ವಯಸ್ಸಾದ ಮಹಿಳೆ ನಿಧಾನವಾಗಿ ತಲೆ ಎತ್ತಿದಳು. ಅವಳ ಕಣ್ಣು ಸಂಪೂರ್ಣ ಕಪ್ಪಾಗಿತ್ತು. ಅವಳು ನಿಧಾನವಾಗಿ ಹೇಳಿದ್ಲು, ಈ ಬಸ್ಗೆ ಹತ್ತಿದವರು ಮನೆಗೆ ಹಿಂದಿರುಗಿಲ್ಲ. ಅದೇ ಕ್ಷಣದಲ್ಲಿ ಬಸ್ಸಲ್ಲಿದ್ದ ಎಲ್ಲರೂ ಅರ್ಜುನ್ ಕಡೆ ತಿರುಗಿ ನೋಡಿದರು. ಭಯಗೊಂಡ ಅರ್ಜುನ್ ತಕ್ಷಣ ಬಾಗಿಲು ಕಡೆ ಓಡೋದ. ಎಷ್ಟೇ ಹೇಳಿದ್ರೂ ಬಾಗಿಲು ತೆರೆಯಲಿಲ್ಲ. ಅವನ ಸುತ್ತ ಇದ್ದ ಪ್ರಯಾಣಿಕರು ನಿಧಾನವಾಗಿ ಅವನ ಹತ್ರ ಬರುತ್ತಿದ್ದರು. ಅರ್ಜುನ್ ಜೋರಾಗಿ ಕಿರ್ಚಿದ. ನೆಕ್ಸ್ಟ್ ಸೆಕೆಂಡ್ ಅರ್ಜುನ್ ಮತ್ತದೇ ಬಸ್ ಸ್ಟ್ಯಾಂಡಲ್ಲಿ ಒಬ್ಬನೇ ನಿಂತಿದ್ದ. ಬಸ್ ಎಲ್ಲಿಯೂ ಕಾಣಿಸ್ಲಿಲ್ಲ. ಬೆಳಗ್ಗೆ ಹಳ್ಳಿಯವರು ಬಂದಾಗ ನೆಲದ ಮೇಲೆ ಒಂದು ಹಳೆಯ ಬಸ್ ಟಿಕೆಟ್ ಮಾತ್ರ ಬಿದ್ದಿತ್ತು. ಅದರ ಮೇಲೆ ಬಂದು ಸಾಲು ಬರೆದಿತ್ತು, ಮುಂದಿನ ಪ್ರಯಾಣಿಕನಿಗಾಗಿ ಮತ್ತೆ ಭೇಟಿಯಾಗೋಣ.